ಹುಷಾರ್, ಮರಿಬೇಡ. ಏನಾದರೂ ಎಡವಟ್ಟು ಮಾಡಿದ್ಯೋ ಇಂಥ ಒಂದು ಕ್ಯಾರೆಕ್ಟರ್ ಇತ್ತು ಅಂತ ಜನ ಮಾತಾಡ್ಕೋಬೇಕು. ಹಾಗೆ ಮಾಡಿಬಿಡ್ತೀನಿ. ನೀನು ಹೇಳೋ ಒಂದೇ ಒಂದು ಸತ್ಯ ಸುಂದರವಾಗಿರೋ ಈ ಮನೆನ ಸುಟ್ಟು ಸುಡುಗಾಡು ಮಾಡಿಬಿಡುತ್ತೆ. ನಗ್ನಗ್ತಾ ಇದ್ದ ಮನೆ ಕಣ್ಣೀರ ಸಾಗರ ಆಗೋಗುತ್ತೆ. ನಾನು ಮಾಡಿದ ಪಾಪಕ್ಕೆ ಪಾಪ ಈ ಮನೆಯವರೆಲ್ಲ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಲ್ವಾ ಲಕ್ಷ್ಮಿ? ಒಬ್ಬ ಕೆಟ್ಟವನಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ 10 ಜನ ಒಳ್ಳೆಯವ್ರಿಗೆ ಶಿಕ್ಷೆ ಆಗಬಾರ್ದು. ಶ್ವೇತಾ ಮುಖ ಜ್ಞಾಪಿಸ್ಕೊ. ನಿನ್ನ ಕಾರಣಕ್ಕೆ ಪಾಪ ಅಂತ ಮುಗ್ಧ ಹುಡುಗಿ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳಿಬೇಕಾ? ಈಗ ನಾನೇನು ಮಾಡಲಿ? ಹೇಳಲಾ ಬೇಡವಾ? ಸತ್ಯ ಹೇಳಿದ್ರೆ ಅವನು ಹೇಳ್ದಂಗೆ ಈ ಮನೆ ಸುಖ ಸಂತೋಷ ಎಲ್ಲ ಸರ್ವನಾಶ ಆಗೋಗುತ್ತೆ. ನಂಗೆ ಜೀವ ಕೊಟ್ಟ, ನೆಲೆ ಕೊಟ್ಟ, ನೆಮ್ಮದಿ ಕೊಟ್ಟ ಅಕ್ಕನ ಮನೆ ಇದು. ನಾನು ಹೇಳೋ ನಿಜ ಕಾರಣಕ್ಕೇನಾದರೂ ನನ್ನ ಚಿನ್ನು ಹಾಲ್ನಂತ ಮನ್ಸಿನೋಳು, ಯಾವತ್ತೂ ಯಾರಿಗೂ ಕೇಡು ಬಯಸ್ದೋಳಲ್ಲ. ದೇವ್ರೆ, ಯಾಕಪ್ಪ ಇವಳಿಗಿಂತ ಶಿಕ್ಷೆ? ನನ್ನ ಕೈನಲ್ಲಿ ಇವಳು ಕಷ್ಟ ನೋಡೋದಕ್ಕಾಗ್ತಿಲ್ಲ, ಸಹಿಸೋದಕ್ಕೂ ಆಗ್ತಿಲ್ಲ. ನಮ್ಮ ಕಂಪ್ನಿನಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ ನಿಮಗೆ. ಒಂದು ಫೈಲ್ನ ಹೇಗೆ ಪುಟಪ್ ಮಾಡಬೇಕು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ನೋಡಿ, ನಮ್ಮ ಕಂಪ್ನಿನಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದ್ರೆ ಮಾಡಿ, ಇಲ್ಲದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳಿ. ಶನಿ ಹಿಡ್ದೋಳು ಬಂದಾಗಿಂದ ಬರೀ ಇದೇ ಆಯ್ತು. ಸಾರಿ, ತಗ್ಲಿ ಬಿದ್ದೋಯ್ತು. ಒಂದೇ ಒಂದು ನಿಮಿಷ ಜೋಡಿಸ್ಕೊಡ್ತೀನಿ. ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಏನಾದ್ರೂ ಬೀಳಿಸ್ತೀಯಾ, ಒಡೆದು ಹಾಕ್ತೀಯಾ, ಇಲ್ಲ ಮುರಿದು ಹಾಕ್ತೀಯಾ? ಬರೀ ಇದೇ ಆಯ್ತು ನಿಂದು. ಕಣ್ ಬಿಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ನಾನೇನು ಬೇಕು ಅಂತ ಮಾಡಲಿಲ್ಲ. ಬಾಯಿ ಮುಚ್ಚೆ ಸಾಕು. ನಾನು ಎದುರು ನಿಂತ್ಕೊಂಡು ಮಾತಾಡ್ಬೇಡ ನೀನು, ಅದು ನನಗಿಷ್ಟ ಆಗಲ್ಲ. ಈ ಮನೆಯಲ್ಲಿ ನೀನು ಯಾವ ಕೆಲಸ ಮಾಡೋಕೆ ಬಂದಿದ್ಯೋ ಅಷ್ಟನ್ನ ಮಾಡು ಸಾಕು. ಬೇರೆ ವಿಚಾರಗಳಿಗೆ ಅಡ್ಡ ಬರಬೇಡ ಅಂತ. ಅಕ್ಕ, ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಇಷ್ಟೊಂದು ಅವಳ ಮೇಲೆ ರೇಗಾಡ್ತಿದ್ಯಾ? ಪಾಪ, ಮೊದಲೇ ಅವಳು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದು ಇನ್ನೂ ಸರಿಯಾಗಿ ಹುಷಾರಾಗ್ಲಿಲ್ಲ. ಯಾಕಕ್ಕ ಹೀಗೆ ಬೈತಿದ್ಯಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಮ್ಮ. ಅವಳು ಏನು ಮಾಡಿದ್ಲು ಅಂತ ನಿನಗೆ ಗೊತ್ತಾ? ಟೇಬಲ್ ಮೇಲೆ ಇಟ್ಟಿದ್ದ ಫೈಲ್ನ ಕೆಳಗೆ ಬೀಳಿಸಿದಾಳೆ. ಅದ್ರೊಳಗೆ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು ಅಂತ ನಿನಗೆ ಗೊತ್ತಾ? ಕಂಪ್ನಿ ಅಂದ್ರೇನು, ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂತ ನಿನಗೇನೆ ಗೊತ್ತಾಗುತ್ತೆ. ಹೋಗು, ಆ ನಿನ್ ದಂಡಪಿಂಡ ಗಂಡ ಇದಾನಲ್ಲ, ಅವನ್ ಸೇವೆ ಮಾಡು. ಅಕ್ಕ, ನಾನೇನೋ ಹೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ನೀನ್ ಯಾರೇ ನನ್ಗೆ ಹೇಳೋಕೆ? ಇದು ನನ್ನ ವಿಷಯ, ನಾನು ಹ್ಯಾಂಡಲ್ ಮಾಡ್ಕೊಳ್ತೀನಿ, ಬಿಡು. ನೀನು ಯಾವ ವಿಷಯಕ್ಕೂ ತಲೆ ಹಾಕ್ಬೇಡ. ನನ್ನ ಮೂಡ್ ಮೊದಲೇ ಸರಿ ಇಲ್ಲ. ಈಗ ನೀನು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನಿನ್ಗೆ ಒಳ್ಳೇದು.
ಅಲ್ಲಕ್ಕ, ಇವಳಿಗೆ ಹುಷಾರಿಲ್ಲ ಅಂದಮೇಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮನೆಯಲ್ಲಿ ಹುಷಾರಿಲ್ದಿರೋರ್ನ ನೋಡ್ಕೊಳ್ಳೋದಕ್ಕೆ ಇವಳು ಬಂದಿದ್ದಾಳೆ, ಇವಳಿಗೆ ಹುಷಾರಿಲ್ವಾ? ವೆರಿ ಫನ್ನಿ. ಇವಳನ್ನ ಗೊಂಬೆ ಕರ್ಕೊಂಡು ಬಂದಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳನ್ನ ಒದ್ದು ಮನೆಯಿಂದ ಆಚೆಗೆ ಹಾಕ್ತಾ ಇದ್ದೆ. ಈ ಮನೆ ಕೆಲಸದವಳು ನೋಡ್ಕೊಳ್ಳೋದಕ್ಕೆ ಇನ್ನೊಬ್ಳು ಕೆಲಸದವಳ? ಈ ಮನೆಯಲ್ಲಿ ನೀನ್ ಎಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ಇನ್ನೊಂದ್ಸಾರಿ ಇದೇ ರೀತಿ ನೀನೇನಾದ್ರೂ ತಪ್ಪು ಮಾಡಿ ನೋಡು, ಕಪಾಳಕ್ ಬಾರಿಸಿ ಬುದ್ಧಿ ಕಲಿಸ್ದೇ ಇದ್ರೆ ನಾನ್ ಕುಮುದಾನೇ ಅಲ್ಲ. ಕಪಾಳಕ್ಕೆ ಹೊಡಿ ನೋಡೋಣ. ಇವಳು ಏನ್ ಮಾಡಿದಾಳೆ ನೋಡು ಗೊಂಬೆ. ನಿನಗೆ ತಾಕತ್ತಿದ್ರೆ ಹೊಡಿ ನೋಡೋಣ. ಹೊಡಿ ಅನ್ನಲ್ಲ. ಇವಳನ್ನ ಕರ್ಕೊಂಡ್ ಬಂದಿದ್ದು ನಾನು. ಬಂದಿದ ತಕ್ಷಣ ಇವಳು ನನ್ನ ತಂಗಿ ಅಂತ ಮನೆಯವ್ರು ಎಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಯಾವ ಜಾಗದಲ್ಲಿ ನನ್ನ ತಂಗಿಗೆ ಮರ್ಯಾದೆ ಇಲ್ವೋ ಅಂತ ಜಾಗದಲ್ಲಿ ಅಕ್ಕಂಗೂ ಮರ್ಯಾದೆ ಇಲ್ಲ ಅಂತಾನೆ ಅರ್ಥ. ಅಕ್ಕ ಸುಮ್ಕಿರು, ಇವ್ರು ದೊಡ್ಡೋರು, ಇವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ತಾನೆ. ತಾತಮ್ಮ ಹೇಳದೆ ದೊಡ್ಡೋರು ಏನೇ ಅಂದ್ರೂ ನಾವು ಸುಮ್ಕಿರ್ಬೇಕು ಅಂತ. ಏಯ್, ನಾನ್ ನಿನ್ಗಿಂತ ದೊಡ್ಡೋಳು, ನಾನ್ ಹೇಳ್ದಾಗ ಕೇಳು. ಬಾಯಿ ಮುಚ್ಕೊಂಡು ಸುಮ್ನಿದ್ರೆ ಸರಿ. ಬೈದ್ರೆ ಬೈಸ್ಕೋ, ಉಗಿದ್ರೆ ಉಗಿಸ್ಕೋತ ನಿನ್ ತಾತಮ್ಮ ಹೇಳಿದಾಳ? ಬೈದ್ರೆ ಮೂಗ್ ಬಸವಂತರ ಬೈಸ್ಕೋತಾರೆ ಅಂತ ಬಾಯಿ ಬಂದಾಗ ಬಯದ. ನಿಮಗ್ ಬುದ್ಧಿ ಹೇಳ್ಕೊಟ್ಟವ್ರು ಯಾರು? ಗೊಂಬೆ ಕಿರ್ಚ್ಬೇಡ ಚಿಕ್ಕಿ. ಕಿರ್ಚಿದ್ ಮಾತ್ರಕ್ಕೆ ನಾನೇ ಹೆದರ್ಕೊಂಡ್ಬಿಡಲ್ಲ. ಚಿನ್ನು ನೀನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಕೆಲ್ಸಕ್ಕೆ ಇದ್ದಾಳೆ ಅಂತಾನೆ ಅನ್ಕೋ. ಅಂದ ಮಾತ್ರಕ್ಕೆ ನೀನ್ ಬಾಯ್ ಬಂದಾಗ ಬೈಬಹುದಾ? ಎಲ್ಲದಕ್ಕೂ ಒಂದ್ ಇತಿ ಮಿತಿ ಅಂತ ಇರತ್ತೆ, ಎಲ್ರಿಗೂ ಒಂದ್ ಮರ್ಯಾದೆ ಅಂತ ಇರತ್ತೆ. ಅದನ್ನ ನೀನ್ ಮರಿಬೇಡ. ನಿನ್ನಿಂದ ನಾನ್ ಪಾಠ ಕಲಿಬೇಕಾಗಿಲ್ಲ. ಅವಿವೇಕಿಗಳು ಅತಿ ಆಡ್ದಾಗ ಪಾಠ ಕಲಿಸ್ಬೇಕಾಗತ್ತೆ. ಗೊಂಬೆ, ಇವಳು ಕೋಪದಲ್ಲೇನೋ ಒಂದು ಮಾತನ್ಲು ಅಂತ ಅದನ್ನೇ ಯಾಕಮ್ಮ ದೊಡ್ಡದು ಮಾಡ್ತೀಯಾ? ಅಜ್ಜಿ, ನೀವ್ ಸುಮ್ನಿರಿ. ಯಾಕೆ? ನಿಮ್ ಮಗ್ಳಿಗೆ ಪ್ರಶ್ನೆ ಮಾಡಿದಕ್ಕೆ ನಿಮ್ ಕರಳು ಚುರುಕಂತ. ನನ್ ತಂಗಿಗೆ ಪ್ರಶ್ನೆ ಮಾಡಿದ್ರೆ ನನಗ್ ನೋವಾಗಲ್ವಾ? ಕಡೆ ಸಲ ಹೇಳ್ತಿದ್ದೀನಿ, ಚಿನ್ನು ನನ್ ತಂಗಿ. ಅವಳಿಗೆ ನೋವು ಹಾಗಾಗಿ ಯಾರಾದ್ರೂ ಮಾತಾಡಿದ್ರೆ ನಾನ್ ಸಹಿಸೋದಿಲ್ಲ. ಅವರೆಷ್ಟೇ ದೊಡ್ಡವರಾಗಿದ್ರು ಸರಿ. ಐ ಡೋಂಟ್ ಕೇರ್. ನೀನ್ ಈ ರೀತಿ ಮಾತಾಡಬಹುದು ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೊಂಬೆ. ನಾನು ನಿನಗಿಂತ ವಯಸ್ಸಲ್ಲಿ ದೊಡ್ಡೋಳು,
ಆ ಕಾರಣಕ್ಕೋಸ್ಕರ ನೀನು ನನಗೆ ಮರ್ಯಾದೆ ಕೊಡದೇ ಇದ್ರೂ ನನಗೆ ಚಿಂತೆ ಇಲ್ಲ. ನೀನು ನನ್ನ ಅಕ್ಕನ ಮಗಳು, ನಾನು ನಿನ್ ಚಿಕ್ಕಮ್ಮ. ಆ ರಕ್ತ ಸಂಬಂಧಕ್ಕೋಸ್ಕರನಾದ್ರೂ ನೀನು ಈ ರೀತಿ ಕೆಟ್ಟದಾಗಿ ಮಾತಾಡಬಾರ್ದಿತ್ತು. ನೀನು ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ, ನಾನು ಮನುಷ್ಯ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಿನ್ನು ನನ್ನ ತಂಗಿ ಅಂದ್ಮೇಲೆ ನನ್ ಚಿಕ್ಕಮ್ಮ ನನ್ನ ತಂಗಿಗೂ ಚಿಕ್ಕಮ್ಮನೆ ತಾನೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿನ್ನು ವಿಷಯ ಬಂದಾಗ ನಾನು ನನ್ನ ತಾಯಿನ ಅಂದ್ರೆ ನನ್ನ ಹೆತ್ತವಳನ್ನ ಅವಳನ್ನೇ ಕೇರ್ ಮಾಡಿಲ್ಲ. ಇನ್ನ ಚಿಕ್ಕಮ್ಮ ದೊಡ್ಡಮ್ಮಂಗ್ ಕೇರ್ ಮಾಡ್ತೀನ? ಮರ್ಯಾದೆ ಬೇಕು ಅಂದ್ರೆ ಮರ್ಯಾದೆ ಕೊಡ್ಬೇಕು. ಕಾಲ ಬದಲಾಗಿದೆ, ಬದಲಾಗೋದನ್ನ ಫಸ್ಟ್ ಕಲೀರಿ. ಬೇರೆಯವ್ರ ಮಕ್ಳು ಬಯೋದಕ್ಕೂ ಮೊದಲು ಅವಳು ಕೂಡ ಯಾವ್ದೋ ತಾಯಿ ಹೆತ್ತ ಮಗಳು ಅನ್ನೋದನ್ನ ಮರಿಬಾರ್ದು. ನಿಂದು ಯಾಕೋ ಅತಿ ಆಯ್ತು ಗೊಂಬೆ. ನನ್ನ ಸಹನೆಗೂ ಒಂದು ಮಿತಿ ಇದೆ. ನಾನು ಪ್ರಪಂಚನ ಬೇಕಾದದ್ ಸಾರಿ ಸುತ್ತಿದ್ದೀನಿ, ನೋಡಿದ್ದೀನಿ. ನೀನೇನೇ ನೋಡಿದ್ಯಾ? ನಾನು ಪಟ್ಟಿರೋ ಕಷ್ಟ ನಿನಗೇನು ಗೊತ್ತಿಲ್ಲ. ನನ್ನ ಅಣ್ಣ ಅನ್ನಿಸ್ಕೊಂಡವನು ಅವಳು ಯಾರೋ ಗೊತ್ತು ಗುರಿ ಇಲ್ದಿರೋಳನ್ನ ಕಟ್ಕೊಂಡು ಈ ಮನೆಗೆ ಬಂದಲ್ಲ. ಆಮೇಲೆ ಈ ಮನೆಯಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಾ? ಇಪ್ಪತ್ತು ವರ್ಷ ನನ್ನ ವಂಶದ ಸುಖ ಸಂತೋಷ ಎಲ್ಲ ಅಣ್ಣನ ಪ್ರೀತಿಯ ಹುಚ್ಚು ಹೊಳೆನಲ್ಲಿ ಕೊಚ್ಕೊಂಡು ಹೋಯ್ತು. ಈಗ ನೀನು ಇವಳು ಯಾರನ್ನ ಕರ್ಕೊಂಡು ಬಂದು ನಿಲ್ಸಿದ್ಯಲ್ಲ, ಇವಳ ಕಾರಣಕ್ಕೆ ನನ್ನ ಇಡೀ ವಂಶ ಮತ್ತೆ 20 ವರ್ಷ ಕಾಲ ತನ್ನ ಸುಖ ಸಂತೋಷ ನೆಮ್ಮದಿನೆಲ್ಲ ಕಳ್ಕೋಬೇಕಾ? ಯಾರೇ ಇವಳು? ಇವಳು ಯಾರೇ ನಿನಗೆ? ನೀನ್ ಯಾರು ನನಗೆ? ರಕ್ತ ಸಂಬಂಧ ಅಂತ ಗಂಡ್ಲು ಕಿತ್ತೋಗೋ ತರ ಅರ್ಚ್ಕೋತಿದ್ಯಲ್ಲ. ನಿಮ್ ಮಕ್ಕಂಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೆ ಮಾತಾಡಿಸ್ಬೇಕು, ಎತ್ತಾಡಿಸ್ಬೇಕು, ಮುತ್ತು ಕೊಡ್ಬೇಕು ಅಂತ ಒಂದು ನಾನಾದ್ರೂ ನಿಮ್ಮ ಅಕ್ಕನ ಮನೆಗೆ ಬಂದಿದ್ಯಾ? ಇಲ್ವಲ್ಲ. ಯಾವ ಸೀಮೆ ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತಿದ್ಯಾ? ಮಾತೆತ್ತಿದ್ರೆ ಬೀದಿಲ್ ನಿಂತೋಳು, ದಿಕ್ಕೆಟ್ಟೋಳು, ಜಾತಿ ಕೆಟ್ಟೋಳು ಅಂತಿದ್ಯಲ್ಲ. ಅಂತವ್ರ ಮಗನ್ನ ಯಾಕೆ ಅಕ್ಷರ ಕಲ್ಸ್ದೆ, ಯಾಕೆ ಮುತ್ತಿಟ್ಟೆ, ಯಾಕೆ ಬೆಳೆಸ್ದೆ? ಅಕ್ಕನ ಮಗಳು ಬೇಡ, ಅಣ್ಣನ ಮಗ ಬೇಕಾ? ಯಾಕೆ? ವಂಶದ ಕುಡಿಯೋನು ಗಂಡು ಮಗ, ಅದಕ್ಕೆ ಅಲ್ಲ? ಯಾಕೆ ಹೆಣ್ಮಕ್ಳು ವಂಶದ ಕುಡಿ ಅಲ್ವಾ? ಈ ಮನೇಲಿ ರಕ್ತ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಹಾಗೆ ಮನುಷ್ಯನ ಸಂಬಂಧದ ಬಗ್ಗೆ ಮಾತಾಡೋದಕ್ಕೂ ಯಾರಿಗೂ ಯೋಗ್ಯತೆ ಇಲ್ಲ. ನೀವು ನನ್ನ ಚಿನ್ನು ಸಂಬಂಧದ ಬಗ್ಗೆ ಕೇಳ್ತಿದ್ರಿ ಅಲ್ಲ. ನಿಮಗೆ ಈ ಮನೆ ಹಿರಿ ಸೊಸೆ ಬೇಡ, ಅವ್ರ ಮಗ ಬೇಕು. ಗೊಂಬೆ ಪ್ಲೀಸ್, ಮಾತು ಸಾಕು ಮಾಡು ಮಗಳೇ. ಕಳೆದು ಹೋಗಿದ್ದೆಲ್ಲ ಮರಳಿ ಬರಲ್ಲ, ಹಾಗೆ ಆಡಿದ ಮಾತು ಕೂಡ. ಅತ್ತೆ ಪ್ಲೀಸ್, ನೀವು ಸುಮ್ಮನಿದ್ಬಿಡಿ. ಇವ್ರದೆಲ್ಲ ಅತಿರೇಕ ಆಯ್ತು. ಇವ್ರಿಗೆ ನೀವು ಬೇಡ, ನಿಮ್ ಮಗ ಬೇಕು, ನಾನ್ ಬೇಕು, ಚಿನ್ನು ಬೇಡ. ಈ ಮಾತಿಗೇನಾದ್ರೂ ಅರ್ಥ ಇದೆಯಾ? ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ಈ ಮನೆ ಸೊಸೆ ನಮ್ಮತ್ತೆ, ಅವರೇ ಬೇರೆ. ನಾನು ಈ ಮನೆ ಸೊಸೆ, ಆದ್ರೆ ನಾನೇ ಬೇರೆ. ಇದು ನಮ್ಮತ್ತೆ ಮನೆ, ನನ್ನ ಮನೆ. ನನ್ನ ಮನೆಯಲ್ಲಿ ನನ್ನ ಚಿನ್ನುಗೆ ಗೌರವ ಕೊಡದೆ ಹೋದ್ರೆ ನಾನು ಅದನ್ನ ಸಹಿಸಲ್ಲ. ಗೊಂಬೆ, ನಿನ್ನನ್ನ ನಾನು ನನ್ನ ಅಕ್ಕನ ಮಗಳು ಅನ್ಕೊಂಡಿರ್ಲಿಲ್ಲ, ನನ್ನ ಮಗಳು ಅನ್ಕೊಂಡಿದ್ದೆ. ಸರಿಯಾಗಿ ಶಾಸ್ತಿ ಮಾಡಿದೆ. ನನ್ನನ್ನ ಮಗಳು ಅನ್ಕೊಂಡೋಳು ಚಿನ್ನೂ ಮಗಳು ಅನ್ಕೋಬಹುದಲ್ವಾ?
ಮಾತಾಡೋದಕ್ ಬರೋದು ನಿಮ್ಮೊಬ್ರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನನಗೂ ಮಾತಾಡೋದಕ್ ಬರತ್ತೆ. ಹೆಣ್ಣು ಮಕ್ಳಿಗೆ 2 ಮನೆ ಇರುತ್ತೆ. ಮೊದಲನೇದು ತಾಯಿ ಮನೆ, ಮದ್ವೆ ಆಗಿ ಹೋದ್ಮೇಲೆ ಗಂಡನ ಮನೆ, ಕೊನೆವರೆಗೂ ಅವಳಿಗೆ ಶಾಶ್ವತವಾಗಿರೋದು ಗಂಡನ ಮನೆ. ಸಾಯೋ ತನಕ ಅವಳಿಗೆ ಅವಳ ಗಂಡನ ಮನೆನೇ ಸರ್ವಸ್ವ. ಈ ಮನೆ ಸೊಸೆ ಅಂದ್ರೆ ನಮ್ಮತ್ತೆ, ಅವ್ರಿಗೆ ಇದು ಕಡೆ ಮನೆ. ನಾನು ಈ ಮನೆ ಸೊಸೆನೆ, ನನಗೂ ಇದು ಕಡೆ ಮನೆನೆ. ಈ ಮನೆ ಮೇಲೆ ಏನಾದ್ರೂ ಅಧಿಕಾರ ಇರದೇ ಆದ್ರೆ ಅದು ಮೊದಲು ನಮ್ಮತ್ತೆಗೆ, ಆಮೇಲೆ ನನಗೆ. ಈ ಮನೆ ಮೇಲೆ ಏನ್ ಹಕ್ಕಿದೆ ಅಂತ ಇಷ್ಟು ಹದ್ದು ಮೀರಿ ಮಾತಾಡ್ತಿದ್ಯಲ್ಲ? ಹಕ್ಕಿನ ಬಗ್ಗೆ ಮಾತಾಡೋ ಅಷ್ಟು ಸೊಕ್ಕು ಬಂತೇನೆ ನಿನಗೆ? ನಮ್ಮಪ್ಪ ಅಮ್ಮನೇ ನನ್ನ ಮುಂದೆ ಹೀಗೆ ಮಾತಾಡಿರ್ಲಿಲ್ಲ. ನೀನ್ ಯಾರೇ? ನಾನ್ ಯಾರು ಅಂತ ಇಷ್ಟೊತ್ತು ಹೇಳದ್ನಲ್ಲ. ಮಗಳ ಪರವಾಗಿ ಮಾತಾಡಲ್ಲ, ಮೊಮ್ಮಗಳ ಪರವಾಗಿ ಮಾತಾಡಲ್ಲ. ಚಿತ್ರ ವಿಷಯ ಆಗ್ತಿದೆ, ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಆಗಿಬಿಡಿ. ಮಗಳು ಪರವಾಗೂ ಮಾತಾಡ್ಬೇಡಿ, ಮೊಮ್ಮಗಳು ಪರವಾಗೂ ಮಾತಾಡ್ಬೇಡಿ. ನ್ಯಾಯ ನೀತಿ ನಿಜಾತಿ ಪರವಾಗಿ ಮಾತಾಡ. ಈ ಲಕ್ಷ್ಮಿ ಏನಾದರೂ ಶ್ರುತಿ ಜೊತೆ ನನ್ನ ಬಗ್ಗೆ ಬಾಯಿ ಬಿಟ್ಟರೆ ನನ್ನ ಗತಿ ಅಧೋಗತಿನೇ. ಅಲ್ಲ, ಲಕ್ಷ್ಮಿನ ಕುಮುದ ಬೈದಿದ್ದಕ್ಕೆ ಇಷ್ಟು ದೊಡ್ಡ ಗಲಾಟೆ ಮಾಡಿದವಳು, ಇನ್ನು ನಾನು ಲಕ್ಷ್ಮಿನ ಸಾಯೋ ಹಾಕಿ ಹೊಡೆದಿದ್ದೆ ಅಂತ ಏನಾದರೂ ಗೊತ್ತಾದರೆ ಏನು ಮಾಡಬಹುದು? ಶ್ರುತಿಗೇನಾದರೂ ನನ್ನ ನಿಜವಾದ ಯೋಗ್ಯತೆ ಗೊತ್ತಾದರೆ ಅವಳು ಖಂಡಿತ ನನ್ನನ್ನು ಜೀವ ಸಹಿತ ಉಳಿಸಲ್ಲ. ಆ ದೇವರು ನನ್ನನ್ನು ಕಾಪಾಡೋಕ್ಕಾಗಲ್ಲ. ರಂಜಿತ್, ನೀವು ಇವತ್ತು ಆಫೀಸ್ಗೆ ಹೋಗದೆ ಇದ್ರೆ ದೇವಸ್ಥಾನಕ್ಕೆ ಹೋಗೋಣವಾ? ದೇವಸ್ಥಾನಕ್ಕ? ನನಗೆ ದೇವಸ್ಥಾನ ಸವಾಸನೆ ಬೇಡ, ನನಗೆ ಕರ್ತವ್ಯನೇ ದೇವರು. ರಂಜಿತ್, ನಾನು ನಿಮ್ಮನ್ನು ಗಮನಿಸ್ತಾನೆ ಇದ್ದೀನಿ. ಯಾಕೆ ಒಂಥರ ಆಡ್ತಿದ್ದೀರಾ? ಆಫೀಸಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ? ಹಾಗೇನಿಲ್ಲ ಶ್ವೇತಾ, ಆಫೀಸಲ್ಲಿ ಏನು ಸಮಸ್ಯೆ? ಎಂಥ ದೊಡ್ಡ ಸಮಸ್ಯೆ ಬಂದರೂ ಕ್ಷಣದಲ್ಲೇ ಬಗೆಹರಿಸೋಂಥ ಬುದ್ಧಿವಂತ ನಿನ್ನ ಗಂಡ. ಹೋಗಿ ಹೋಗಿ ನನ್ನನ್ನಿಂತ ಪ್ರಶ್ನೆ ಕೇಳ್ತಿದ್ಯಲ್ಲ. ನನ್ನ ಕಷ್ಟ ನಿನಗೇನು ಗೊತ್ತು? ಸತ್ಯ ಏನಂತ ಗೊತ್ತಾದರೆ ನೀನು ವಿಧವೆ ಆಗೋಗ್ತೀಯ ಅಷ್ಟೇ. ರೀ, 3 ಹೊತ್ತು ಪೇಪರ್ ಓದಿ ಓದಿ ಅದೇನು ಜ್ಞಾನ ಬೆಳೆಸ್ಕೋತೀರಾ? ಆ ಕಾಗೆ ಅಷ್ಟೊತ್ತಿಂದ ಬಡ್ಕೋತಾ ಇದೆ, ಎದ್ದೋಗಿ ಓಡಿಸ್ಬಾರ್ದಾ? ಪೇಪರ್ ಓದೋಕ್ಕೂ ಬಿಡಲ್ವಲ್ಲೇ ನೀನು? ಅಲ್ಲ ಕಣೆ, ಕಾಗೆಗಳು ಬಡ್ಕೋತಾ ಇದೆ ಅಂದ್ರೆ ಯಾರೋ ನೆಂಟರು ಬರೋ ಸೂಚನೆ ಅಂತ ತಾನೇ ಅರ್ಥ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಬ್ಯಾಡ್ದಿರೋ ನೆಂಟರು ಬಂದು ಮನೆಗೆ ಒಕ್ಕರ್ಸ್ಕೊಂಡಾಯ್ತು. ಅವಳು ಬಂದಿರೋದ್ರಿಂದ ನಮ್ಮ ಲೆಜ್ಜಗಳ ಮನಸ್ತಾಪಗಳು. ಅಮ್ಮ, ಕಲ್ಪನಾ ಹೇಗಿದೆಯೇ? ನನಗೂ ಯಾಕೋ ನೀನು ನೋಡ್ಬೇಕು ಅನ್ಸ್ತಿತ್ತು. ಸದ್ಯ ನೆನೆದರ ಮನದಲ್ಲಿ ಅನ್ನೋ ಹಾಗೆ ನೀನೇ ಬಂದಿಯಲ್ಲ. ಹೇಗಿದ್ದೀರಪ್ಪ? ಸೂಪರ್ ಆಗಿದ್ದೀನಿ. ಹೇಗಿದ್ದೀರತ್ತೆ? ಸದ್ಯ ಇವಳು ಅವ್ರ ಅಪ್ಪನ ವಿಚಾರಿಸೋದ್ರಲ್ಲೇ ಇದ್ದಾಳೆ. ನೀವಾದ್ರೂ ನನ್ನನ್ನು ವಿಚಾರಿಸಿದ್ರಲ್ಲ, ಚೆನ್ನಾಗಿದ್ರೆ ಹೇಳಿಂದಿರೆ. ಓಹೋ ಅಕ್ಕ, ಮಗಳನ್ನ ಬಿಟ್ಟಿರಕ್ಕಾಗದೆ ಆಗ್ಲೇ ಓಡ್ ಬಂದ್ಬಿಟ್ಯಾ? ಹೇಗಿದ್ದೀರಿ ಭಾವ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ ರಂಜಿತ್? ನಾನು ಚೆನ್ನಾಗಿದ್ದೀನಿ, ದೇವರು ಚೆನ್ನಾಗೇ ಇಟ್ಟಿದ್ದಾನೆ. ಶ್ವೇತಾ ಅಂತ ಹೆಂಡತಿ ಸಿಕ್ಕಿರುವಾಗ ಚೆನ್ನಾಗಿರ್ಲೇಬೇಕಲ್ವಾ? ಹಾಯ್ ಪಪ್ಪ, ಚೆನ್ನಾಗಿದ್ದೀರಾ? ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತಗೋತಿದ್ಯಾ ತಾನೆ? ಮಮ್ಮಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಅವರ? ಹೇಗಿದೆ ಚಿನ್ನು? ಚೆನ್ನಾಗಿದ್ದೀನಿ ಅಪ್ಪಾಜಿ. ಚಿನ್ನು,